ಏನಮ್ಮ ಅದು? ಏನೋ ಮುಚ್ಚಿಟ್ಕೊಂಡ್ ತಕೊಂಬಂದಿದ್ಯಾ? ಏನಿರ್ಬೋದು ಹೇಳು ನೋಡೋಣ. ತಿಂಡಿ ತಕೊಂಬಂದಿದ್ಯಾ? ಅಯ್ಯೋ ಟಂಟಣ, ಇಲ್ ನೋಡು. ಅಲ್ಲಿ ಕಾಣಿಯಾಗಿರೋದು ಇಲ್ಲಿ ಪ್ರತ್ಯಕ್ಷ ಆಗೈತೆ ನೋಡು. ಇದು ನಿಂತವ ಹೆಂಗಮ್ಮ ಬಂತು? ನನ್ ದೂತ್ರಿದಾರಲ್ಲ, ಅವರು ಕದ್ದು ಮುಚ್ಚಿ ತಂದ್ಕೊಟ್ರು. ಹಂಗಾದ್ರೆ ಎಲ್ಲಮ್ಮನ್ ಮೂರ್ತಿ ಇಲ್ಲಿದೆ ಅಂದ್ರೆ ತುಳಸಿ ವ್ರತ? ತುಳಸಿ ವ್ರತ ಗೋತ. ಅಲ್ಲಿ ವ್ರತನೂ ನಡೆಯಕ್ಕಿಲ್ಲ, ಇಲ್ಲಿ ಅವ್ರ ಅಣ್ಣನ ಆಟನೂ ನಡೆಯಕ್ಕಿಲ್ಲ. ಒಟ್ನಲ್ಲಿ ಅವ್ರ ಆಸೆ ಈ ಜನ್ಮದಲ್ಲಿ ನಡೆಯಕ್ಕಿಲ್ಲ ಅನ್ನೋ. ಅದು ಆಸೆ ಅಲ್ಲ ಕಣೆ, ದುರಾಸೆ. ಜ್ಯೋತಿ ಅಂತ ದಂತದ ಗೊಂಬೆ ಕೈ ತಪ್ಪು ಹೋಗತ್ತಲ್ಲ ಅಂತ ಹೊಟ್ಟೆ ಉರಿ. ಅದೃಷ್ಟ ಅವನ್ತವನೇ ಇತ್ತಮ್ಮ, ಆದ್ರೆ ಅವನು ಉಳಿಸ್ಕೊಳ್ಳಿಲ್ಲ. ಉಳಿಸ್ಕೊಂಡಿದ್ರೆ ಆ ದಂತದ ಗೊಂಬೆ ಅವನ ಕೈನಾಗೆ ಇರ್ತಿತ್ತು. ಹೋಗ್ಲಿ ಬಿಡೆ, ಅದೆಲ್ಲ ಈಗ್ಯಾಕೆ? ಇನ್ನು ಮುಂದೆ ನಿನ್ನ ಮಗಳ ಬಾಳಲ್ಲಿ ದೀಪಾವಳಿ ಹಬ್ಬ ಶುರುವಾಗತ್ತೆ. ನೀನೇನು ಯೋಚನೆ ಮಾಡ್ಬೇಡ, ಕೆಟ್ಟದ್ದೆಲ್ಲ ಸುಟ್ಟು ಢಮ್ ಅಂದೋಗತ್ತೆ. ಒಳ್ಳೇದೆಲ್ಲ ಜ್ಯೋತಿ ಹೆಸರಿನಂಗೆ ಬೆಳಕ್ ಚಲ್ತಾ ದಾರಿ ದೀಪ ಆಗ್ತದೆ. ಅದ್ ಸರಿಯಮ್ಮ, ಈಗ ಇದನ್ನ ಎಲ್ಲಿ ಮುಚ್ಚಿಡುದು? ಅಕಸ್ಮಾತ್ ಶಿವಣ್ಣಂಗೆ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಪಂಚಾಯ್ತಿ ಮಾಡ್ಬಿಡ್ತಾರೆ ಅಷ್ಟೇಯ. ಇದನ್ನ ಯಾರಿಗೂ ಕಾಣ್ದಂಗೆ ಎಲ್ಲಿಡೋದು ಅಂತ. ಅದಕ್ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಇದನ್ನ ಎಲ್ಲಿಡ್ಬೇಕು ಅಂತ ನನಗ್ ಗೊತ್ತೈತೆ. ಎಲ್ಲಿಡ್ತೀಯಾ? ಅಯ್ಯೋ, ಇಷ್ಟು ದೊಡ್ಡ ಮನೆಯಲ್ಲಿ ಇಷ್ಟು ಚಿಕ್ಕ ಮೂರ್ತಿಗೆ ಜಾಗ ಇಲ್ವೇನೆ? ಇರು. ಅದು ಕಂಡಂಗೂ ಇರಬೇಕು, ಕಾಣ್ದಂಗೂ ಇರಬೇಕು. ಅದಕ್ಕೆ ಇದೇ ಸರಿಯಾದ ಜಾಗ. ಹೌದವ್ವ, ನೀನ್ ಹೇಳೋದು ನಿಜನೇ. ನೋಡು, ಈ ವಿಚಾರನ ಇಲ್ಲಿಗೆ ಮರ್ತ್ಬಿಡು. ನಾನು ಮಾತಾಡಕ್ಕಿಲ್ಲ, ನೀನು ಮಾತಾಡೋದ್ ಬೇಡ. ಅಪ್ಪಿತಪ್ಪಿ ನಾವು ಮಾತಾಡ್ತಿರೋ ವಿಚಾರ ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ನಾವು ತಲೆ ತಗ್ಗಿಸ್ಬೇಕಾಗ್ತೈತೆ. ನಾನಂತೂ ಮಾತಾಡೋದಿಲ್ಲ, ಯಾರ ಹತ್ರನೂ ಬಾಯ್ ಬಿಡೋದಿಲ್ಲ. ಆದ್ರೆ ನೀನೇ ಅರಳು ಮರಳು, ಯಾರ ಹತ್ರನಾದ್ರೂ ಬಾಯ್ ಬಿಟ್ಬಿಡ್ತೀಯ. ಯಾರ ಹತ್ರ ಹೇಳಲಿಲ್ಲ ಅಂದ್ರೂ ಮೊಮ್ಮಗಳ ಹತ್ರ ಖುಷಿಯಿಂದ ಹೇಳ್ಬಿಡ್ತೀಯ. ನನ್ನ ಮೊಮ್ಮಗಳ ಹತ್ರ ಈ ವಿಚಾರ ಹೇಳೋದ್ರಿಂದ ಏನೇ ತೊಂದ್ರೆ? ಅವಳಿನ್ನೂ ಖುಷಿ ಪಡ್ತಾಳೆ. ಪಡ್ತಾಳೆ. ಬಾಂಬ್ಗೆ ಬೆಂಕಿ ಹಚ್ಚಿದ್ರೆ ಅದು ಸಿಡಿದೇ ಇರುತ್ತಾ ಅಂತವಳು ನಿಮ್ಮ ಮೊಮ್ಮಗಳು. ನಿನ್ ಮೊಮ್ಮಗಳು ಯಾವಾಗ ಹೆಂಗಿರ್ತಾಳೆ ಅಂತ ಹೇಳಕ್ಕಾಗಿಲ್ಲ. ಒಂದ್ಸರಿ ದೇವ್ರನ್ನ ನಮ್ದಂಗಿರ್ತಾಳೆ, ಇನ್ನೊಂದ್ಸರಿ ದೇವ್ರಲ್ಲಿ ನಂಬಿಕೆ ಇಲ್ಲ ಅಂತ ಎಗರಾಡ್ತಿರ್ತಾಳೆ. ಯಾವಾಗ ಹೆಂಗಿರ್ತಾಳೆ ಅನ್ನೋದು ಅವಳಿಗೆ ಮಾತ್ರ ಗೊತ್ತು. ಅದು ಅಲ್ಲದೆ ಸರ್ವಮಂಗಳ, ಭಾರ್ಗವಿ, ಇಂದ್ರನ್ ಮನೆಯವ್ರನ್ನ ಕಂಡ್ರೆ ಅವಳಿಗೆ ಆಗಕ್ಕೇ ಇಲ್ಲ. ಅವರಿಂದ ಈ ಮೂರ್ತಿ ನಮ್ಮನೆಗೆ ಬಂದೈತೆ ಅಂತ ಗೊತ್ತಾದ್ರೆ ರಂಪಾಟ ಮಾಡಿ ಇಡೀ ಊರಿಗೆ ಗೊತ್ತಾಗಂಗೆ ಮಾಡೇ ಮಾಡ್ತಾಳವಳು. ಅದಕ್ಕೆ ಹೇಳೋದು, ಅವಳ ಹತ್ರ ಹೇಳೋದು ಬೇಡ ಅಂತ. ಹಂಗಂತೀಯ? ಸರಿ ಬಿಡು, ಅವಳ ತವ ಹೇಳೋದು ಬೇಡ. ಆ ತುಳಸಿ
ಜ್ಯೋತಿನು ಶಿವಣ್ಣನು ಒಂದಾಗ್ಬೇಕು ಅಂತ ವ್ರತ ಮಾಡ್ತಾವಳಲ್ಲ, ಆ ವ್ರತ ಹೆಂಗ್ ಫಲಿಸ್ತೈತೆ, ಅವ್ರಿಬ್ರು ಹೆಂಗ್ ಒಂದಾಯ್ತಾರೆ ಅಂತ ನಾನು ನೋಡ್ತೀನಿ. ವ್ರತ ಎಲ್ ಫಲಿಸ್ತೈತೆ, ಮೂರ್ತಿನೇ ನಮ್ಮನೆನಾಗಿರುವಾಗ.